ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದೀರಾ. ಸೊ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಡ್ಯೂ ಟು ಮೈ ಬಿಸಿ ಶೆಡ್ಯೂಲ್. ಈವನ್ ಐ ಹ್ಯಾವ್ ವರ್ಕ್ ಕಾಲೇಜ್ ಆಲ್ಸೋ. ಸೊ ಹಾಗಾಗಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇಲ್ಲೇ ಅದನ್ನ ನಿಮಗೆ ಕಮೆಂಟನ್ನು ರಿಪ್ಲೈ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾದವ್ ಅನ್ನೋರು ಮಾಡಿದ್ದಾರೆ. ಐ ಆಮ್ ಅನೇಬಲ್ ಟು ಮೂವ್ ಫಾರ್ವರ್ಡ್ ಆಫ್ಟರ್ ಅಪ್ಲೈಯಿಂಗ್ ಸ್ಕೂಲ್ ಡೀಟೇಲ್ಸ್. ಐ ಆಮ್ ನಾಟ್ ಗೆಟಿಂಗ್ ಆಪ್ಷನ್ ಆರ್ ನೆಕ್ಸ್ಟ್ ಆಪ್ಷನ್. ನೋಡಿ, ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ನೀವು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಪಿ ಸಿ ನಲ್ಲಿ ಮಾಡಿ ಫಸ್ಟ್. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಮೊಬೈಲ್ ನಲ್ಲಿ ಮಾಡಬೇಡಿ. ಅಂಡ್ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಓಕೆ, ಸೊ ಅದು ಕೂಡ ಇಲ್ಲಿ ಮ್ಯಾಟ್ರ್ ಆಗ್ತದೆ. ಓಕೆ, ಸೊ ಹಾಗಾಗಿ ನೀವು ಡಿಫ್ರೆಂಟ್ ಟೈಪ್ ಆಫ್ ಪಿ ಸಿ ಅಥವಾ ಡಿಫ್ರೆಂಟ್ ಲ್ಯಾಪ್ಟಾಪ್ ಅಲ್ಲಿ ಟ್ರೈ ಮಾಡಿ. ಸೊ ಅದು ಸಾಲ್ವ್ ಆಗುತ್ತೆ. ಬಿಕಾಸ್ ಇಲ್ಲಿ ಬೇರೆಯವ್ರಿಗೆಲ್ಲ ಆಗ್ತಾ ಇದೆ. ಓಕೆ, ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಆಗ್ತಾ ಇದೆ, ಕೆಲವು ಸ್ಟೂಡೆಂಟ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇರ್ಬೋದು. ಟ್ರೈ ಮಾಡಿ. ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆ ಇ ಅಥಾರಿಟಿಗೆ ಕಾಲ್ ಮಾಡಿ, ಅವ್ರು ರೆಕ್ಟಿಫೈ ಮಾಡ್ತಾರೆ. ರಂಜಿತಾ, ಗೇಟ್ ಸ್ಕೋರ್ ಅಂಡ್ ಡಿಗ್ರಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಅಪ್ಲಿಕೇಶನ್ ಅಲ್ಲಿ ತೋರಿಸ್ತಾ ಇಲ್ಲ ಸರ್. ಸೊ ಈ ಗೇಟ್ ಸ್ಕೋರು ಇದನ್ನ ನೀವು ದಯವಿಟ್ಟು ರಂಜಿತಾ ಅವರೇ ಕೆ ಅಥಾರಿಟಿಗೆ ಕಾಲ್ ಮಾಡಿ, ಅವ್ರು ನಿಮ್ಗೆ ರೆಕ್ಟಿಫೈ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೇಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಿಕಾಸ್ ಸರ್, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ನಲ್ಲಿ ಏನ್ ಅಪ್ಲೋಡ್ ಮಾಡಬೇಕು? ನೋಡಿ, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್. ಸರ್, ನಾನು ಇನ್ನು BBA BCom ಅಥವಾ BSc ಓದ್ತಾ ಇದ್ದೀನಿ ಸರ್. ನಿಮ್ ಕಾಲೇಜ್ಗೆ ಹೋಗಿ ಇವತ್ತೇನೆ ಕಾಲೇಜ್ನಲ್ಲಿ ಕೊಡ್ತಾರೆ. ಸೊ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ. ಓಕೆ, ಅದನ್ನೇ ತಗೊಬಂದು ಇಲ್ಲ ಹಾಕಿ, ಇನ್ನೇನು ಇಲ್ಲ. ಅದಕ್ಕೆ ಯಾವ BEO ಸೈನು ಏನು ಬೇಕಾಗಿಲ್ಲ. ಕೆಲವರು ಇನ್ನೂ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಸರ್ BEO ಸೈನ್ ಬೇಕಾ ಸ್ಟಡಿ ಸರ್ಟಿಫಿಕೇಟ್ಗೆ? ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅದು ಸ್ಟೇಟ್ ಬೋರ್ಡ್ ಅಲ್ಲಿ ಓದಿದ್ರೆ ಮಾತ್ರ BEO ಸಿಗ್ನೇಚರ್ ಬೇಕು. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. PUC ಹಾಗೂ ಡಿಗ್ರಿಗೆ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಸಾಕು. ಐ ರಿಪೀಟ್, ಪ್ಲೀಸ್ ಡೋಂಟ್ ಅಗೇನ್ ಅದನ್ನು ರಿಪೀಟ್ ಮಾಡಬೇಡಿ. ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವೇನು ಈಗ ಡಿಗ್ರಿ ಓದ್ತಾ ಇದ್ದೀರಾ ಆ ಸರ್ಟಿಫಿಕೇಟ್. ಸರ್, RD ನಂಬರ್ ಇಸ್ ನಾಟ್ ಟೇಕಿಂಗ್, ಇಟ್ಸ್ ಕಮಿಂಗ್ ರಿಜೆಕ್ಟೆಡ್ ಸರ್ಟಿಫಿಕೇಟ್, ವಾಟ್ ಟು ಡು? ನೋಡಿ, ರಿಜೆಕ್ಟೆಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೇ ಬಿ ನಾಡ ಕಚೇರಿಯಿಂದ ಅದು ಅಪ್ಡೇಟ್ ಆಗಿರೋದಿಲ್ಲ. ರೀಸೆಂಟ್ ಏನಾದ್ರು ಮಾಡಿದ್ರೆ ಸೊ ನೀವು ಕೆ ಅಥಾರಿಟಿ ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳಿ. ಹೌ ಟು ಚೇಂಜ್ ಡಿಗ್ರಿ ಮಾರ್ಕ್ಸ್ ಡೀಟೇಲ್ಸ್? ನೋಡಿ, ಡಿಗ್ರಿ ಒಂದು ಸಮಸ್ಯೆ ಆಗ್ತಾ ಇದೆ ಎಲ್ಲರಿಗೂ. ಏನಂತ ಹೇಳಿದ್ರೆ, ಈ ಡಿಗ್ರಿ ಮಾರ್ಕ್ಸ್ ಎಂಟ್ರಿ ಮಾಡಿದಾಗ ನೀವು ಇಯರ್ ಹಾಕಿದ್ದೀರಾ. ಫಾರ್ ಎಕ್ಸಾಂಪಲ್, ಫಸ್ಟ್ ಇಯರ್ 2021, ಸೆಕೆಂಡ್ ಇಯರ್ 2022, ಥರ್ಡ್ ಇಯರ್ 2023, ಈ ರೀತಿ ಹಾಕಿದ್ದೀರಾ. ಬಟ್ ನೀವು ಪ್ರಿಂಟ್ಔಟ್ ತಗೋಬೇಕಾದ್ರೆ 3 2021 ಬರ್ತಾ ಇದೆ. ಅದು ಸಿಸ್ಟಮ್ ಅಲ್ಲಿ ಅವ್ರದ್ದು ಎರರ್ ಇರೋದು. ಸೊ ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೀವೇನು ವರಿ ಮಾಡಬೇಡಿ. ಇನ್ನೊಂದು ಹೇಳ್ಬಿಡ್ತೀನಿ, ಈ ಸಲ ನೋಡಿ ಕೆ ಇ ಅಥಾರಿಟಿ ಫಿಸಿಕಲಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಯಾವುದು? DCET. ಆದ್ರೆ ಪ್ರೀವಿಯಸ್ ಇಯರ್ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಆನ್ಲೈನ್ ವೆರಿಫಿಕೇಶನ್ ಮಾಡ್ಕೊಂಡಿದ್ರು. ಬಟ್ ಅದರಲ್ಲೂ ಕೂಡ ತುಂಬಾ ಪ್ರಾಬ್ಲಮ್ ಆಯ್ತು. ಹಾಗಾಗಿ ಈ ಮೇ ಬಿ ದಿಸ್ ಟೈಮ್ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಾರೆ. ಫಿಸಿಕಲ್ ವೆರಿಫಿಕೇಶನ್ ಅಂತ ಹೇಳಿದ್ರೆ ಈ 4 ಡಿಸ್ಟಿಕ್ಗೆ ಒಂದು ಸೆಂಟರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಮೈಸೂರು, ಮಂಡ್ಯ, ಹಾಸನ್ನು ಹಾಗೂ ಚಾಮರಾಜನಗರ್ಗೆ ಮೈಸೂರಲ್ಲಿ ವೆರಿಫಿಕೇಶನ್ ಇರುತ್ತೆ ವಿದ್ಯಾವರ್ಧಕ ಕಾಲೇಜಲ್ಲಿ. ಫಸ್ಟ್ ರ್ಯಾಂಕ್ ಇಂದ 1000 ರ್ಯಾಂಕ್ ಒನ್ ಡೇ. ಐ ವಿಲ್ ಶೋ ಯು ಇಯರ್. ಈಗ ಕೆ ಅಥಾರಿಟಿ ಬಿಟ್ಟಿದ್ದಾರೆ, DCET ಬಿಟ್ಟಿದ್ದಾರೆ. ಅದನ್ನ ನಾನು ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಅಲ್ಲಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಏನ್ ಮಾಡ್ತೀರಾ, ನೀವು ಚೆಕ್ ಮಾಡಿಸ್ತೀರಾ. ಸೊ ಹಾಗಾಗಿ ಯಾರು ಕೂಡ ನೀವು ವರಿ ಮಾಡ್ಕೊಳಾಗಿಲ್ಲ. ಐ ಥಿಂಕ್ ಅದು ಕೆ ಎ ಇದರಲ್ಲಿದೆ, ಸಾರಿ, ಟ್ವಿಟರ್ ಅಲ್ಲಿ ಇದೆ. ಟ್ವಿಟರ್ ಅಲ್ಲಿ ಅವ್ರು ಮಾಡಿದ್ದಾರೆ ಇವತ್ತು. ಸಾರಿ, ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಾನು ಕಮೆಂಟ್ ಅನ್ನ ಇದು ಮಾಡ್ತೀನಿ ನಿಮ್ಗೆ. ಓಕೆ, ಫಸ್ಟ್ ರ್ಯಾಂಕ್ ಇಂದ 1000 ರ್ಯಾಂಕಿಂಗ್ ಒನ್ ಡೇ,
1000 ರ್ಯಾಂಕಿಂಗ್ ಇಂದ 5000 ರ್ಯಾಂಕಿಂಗ್ ಇನ್ನೊಂದು ಡೇ ಮಾಡ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ಫಿಸಿಕಲ್ ಆಗಿ ಅದೇ ಒಂದು ಸೆಂಟರ್ಗೆ ಹೋಗಿ ನೀವೇನ್ ಮಾಡ್ತೀರಾ, ಡಾಕ್ಯುಮೆಂಟ್ಸ್ ನ ತೋರಿಸ್ತೀರಾ. ಇನ್ ಕೇಸ್ ಏನಾದ್ರು ಅಲ್ಲಿ ಪ್ರಾಬ್ಲಮ್ ಇದ್ರೆ ಅವರೇ ಕೆ ಅವರು ಏನ್ ಮಾಡ್ತಾರೆ, ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾರೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೋಬೇಡಿ. ಬಟ್ DCET-ಗೆ ಹೇಳಿದ್ದಾರೆ ಅವರು ಈ ಸರಿ ಫಿಸಿಕಲ್ ವೆರಿಫಿಕೇಶನ್ ಮಾಡ್ತೀನಿ ಅಂತ. ಬಟ್ PGCET-ಗೂ ಮಾಡ್ತಾರೆ ಅನ್ಕೋತೀನಿ. ಸೊ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮ್ಗೆ. ಸೊ ನಾನು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಅವ್ರಿಗೆ ಕೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾನು ಹೇಳೋದು, ನೀವು ಅದನ್ನ ನಂಬ್ಕೊಳ್ಳೋದು ಬೇಡ. ಸೊ ಅಲ್ಲಿಂದಾನೇ ಕ್ಲಾರಿಫಿಕೇಶನ್ ನಾನು ತಗೋತೀನಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಇಲ್ಲಿ, ವೆಯ್ಟ್ ಮಾಡಿ ಒಂದು ಸೆಕೆಂಡ್. ಓಕೆ, ಫರ್ದರ್ ಸ್ಟ್ಯಾಂಡರ್ಡ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ದೀನಿ ನಾನು. ಈಗ ಡಿಗ್ರಿ ಮಾರ್ಕ್ಸ್ ಚೇಂಜ್ ಮಾಡೋದೇನು ಬೇಕಾಗಿಲ್ಲ, ಇನ್ನೊಂದ್ಸರಿ ಅದನ್ನ ರೆಕ್ಟಿಫೈ ಮಾಡ್ಕೋಬಹುದು. ನಾನು ಫಸ್ಟ್ ಟು 10th ಸ್ಟಡಿ ಸರ್ಟಿಫಿಕೇಟ್ಗೆ ನನ್ನ 2nd 5th ಹಾಕ್ಸಿದೀನಿ. ನೋಡಿ ಕೆಲವೊಂದು ಮಿಸ್ಟೇಕ್ಸ್ ನಾನು ಹೇಳ್ಲಿಕ್ಕೆ ಆಗಲ್ಲ ಸ್ಟೂಡೆಂಟ್ಸ್. ದಯವಿಟ್ಟು ನೀವೇ ಅದನ್ನ ಕರೆಕ್ಟಾಗಿ ಮಾಡಬೇಕು. ನೀವು ತಪ್ಪು ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡೋದು ಅಂತ ಕೇಳಿದ್ರೆ ನಂಗೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಎಕ್ಸಾಮ್ ಸೆಂಟರ್ ಚೂಸ್ ಮಾಡೋದು ಹೇಳಿ ಸರ್. ಎಕ್ಸಾಮ್ ಸೆಂಟರ್ಸ್ ಸ್ಟಾರ್ಟಿಂಗ್ ಫಸ್ಟ್ ಜನರಲ್ ಇದು ಇನ್ಫಾರ್ಮೇಶನ್ ಹೋದ್ರೆ ಸಿಗುತ್ತೆ ನಿಮ್ಗೆ. ಎಲ್ಲೋ ಸರ್ ಐ ಡೋಂಟ್ ಹ್ಯಾವ್ ಸ್ಟಡಿ ಸರ್ಟಿಫಿಕೇಟ್ ಇನ್ಸ್ಟೆಡ್ ಆಫ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಆಗುತ್ತೆ ಸರ್. ಫಾರ್ ಮೀ ಇಟ್ ಈಸ್ ಶೋಯಿಂಗ್ class 7 certificate and class 10 study certificate. 1 to 6 only showing for me. ಓಕೆ, 1 to 6 ಹಾಕಿ 10th ಡೈರೆಕ್ಟ್ ಆಗಿ ಹಾಕಿ. ಓಕೆ, 8th 9th 10th ಅಂತ ಏನ್ ಕೊಟ್ಟಿಲ್ಲ ಅಲ್ಲಿ, ಡೈರೆಕ್ಟ್ ಆಗಿ 10th ಅಂತಾನೆ ಕೊಟ್ಟಿದ್ದಾನೆ. ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನೀವು ಒಂದೇ ಸ್ಕೂಲ್ ಉಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹಾಕಿ. ಸರ್ ಯಾವ ಟೈಪ್ಡ್ ಅದೇ ಈಗ ತಾನೇ ನಾನು ಹೇಳಿದೆ ನಿಮ್ಗೆ, ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ನೀವು ಒಂದೊಂದು ಇಯರ್ ನ ಕೊಟ್ರೆ ಒಂದೇ ಇಯರ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. ಓಕೆ, ವೆರಿಫಿಕೇಶನ್ ಅಲ್ಲಿ ಅದು ರೆಕ್ಟಿಫೈ ಮಾಡ್ಬೋದು. ಯು ನೀಡ್ ನಾಟ್ ಟು ವರಿ ಅಬೌಟ್ ದಟ್. ಸೊ ಇಟ್ ಈಸ್ ಕಂಪಲ್ಸರಿ ಟು ಅಪ್ಲೋಡ್ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್. ನೋಡಿ, ಅಲ್ಲಿ ಕಂಪಲ್ಸರಿ ಅಂತ ಇದೆ, ಬಟ್ ನೀವು ಕಾಲೇಜಲ್ಲಿ ತಗೊಂಡು ಅಪ್ಲೈ ಮಾಡ್ಬಿಡಿ. So I have completed my degree in 2023, but I had backlog. I cleared in 2024. What should I put passing year? 2024 ಹಾಕಿ ಸರ್. ಈ ಆಪ್ಷನ್ ನಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾ, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾ? QE ಆಪ್ಷನ್, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡಿ. ಸೆಮಿಸ್ಟರ್ ವೈಸ್ 6 ಸೆಮಿಸ್ಟರ್ ಇದ್ರೆ 6 ಸೆಮಿಸ್ಟರ್ PDF ಮಾಡಿ ಹಾಕಿ. Is additional details section need to be filled compulsory or not? I don't think ಯಾವುದು ಅಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಲಿಲ್ಲ, ಕರೆಕ್ಟ್ ಆಗಿ ಹೇಳಿ. ನಾನು ಡಿಗ್ರಿ ಡೀಟೇಲ್ಸ್ ಹಾಕಿದ್ದೀನಿ, ಆದ್ರೆ ಅದು ಎಲ್ಲ 21 ಈಗ ತಾನೇ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ಯಾರು ಕೂಡ ವರಿ ಮಾಡ್ಕೋಬೇಡಿ ಆ ರೀತಿ ಇದ್ರೆ. ಎಡಿಟ್ ಆಪ್ಷನ್ ಅಲ್ಲಿ ಡಿಗ್ರಿ ಮಾರ್ಕ್ಸ್ ಎಂಟ್ರಿ ಮಾಡಿದೀವಿ ಸರ್, ಮಿಸ್ ಆಗಿದೆ, ಮತ್ತೆ ಅದು ಓಪನ್ ಆಗ್ತಿಲ್ಲ. ರೆಕ್ಟಿಫೈ ಮಾಡ್ಬೋದು ಬಿಡಿ, ಅಂತ ತಲೆ ಕೆಡ್ಸ್ಕೊಬಿಡಿ ಸರ್. 4th ಸೆಮ್ ಬ್ಯಾಕ್ ಆಗಿದ್ರೆ ಹೇಗೆ ನೋಡಿ, ಬ್ಯಾಕ್ ಆಗಿದ್ರೆ ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿ ಹಾಕಿ, ಪಾಸ್ ಆಗುತ್ತೆ ಅಲ್ವಾ. ನಿಮ್ ಕಾನ್ಫಿಡೆಂಟ್ ಇದ್ರೆ ನೀವು 2022 ಅಲ್ಲಿ 4th ಸೆಮ್ ಆಗಿದೆ ಅಂತ ಹೇಳಿದ್ರೆ 2022ನೇ ಅಂತಾನೆ ಹಾಕಿ. ಅದನ್ನ 2024 ಅಲ್ಲಿ 3 ಅಲ್ಲಿ ಪಾಸ್ ಆಗಿದೆ, ತಲೆ ಕೆಡ್ಸ್ಕೊಬಿಡಿ, 2022ನೇ ಹಾಕಿ. ಯು ನೀಡ್ ನಾಟ್ ಟು ವರಿ ಅಬೌಟ್. ಬೈ ಮಿಸ್ಟೇಕ್ ಐ ಎಂಟರ್ ರಾಂಗ್ ಟೋಟಲ್ ಮಾರ್ಕ್ಸ್ ಇನ್ ದ ಡಿಗ್ರಿ ಮಾರ್ಕ್ಸ್. ನೋಡಿ, ಕೆಲವೊಂದು ನಾನು ಹೇಳ್ಲಿಕ್ಕೆ ಆಗಲ್ಲ ಸ್ಟೂಡೆಂಟ್ಸ್. ನೀವು ಒಂದು ಡಿಗ್ರಿ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಪ್ಲೀಸ್ ನೀವು ಇದನ್ನ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಒಂದ್ಸರಿ ಎಡಿಟ್ ಕೊಡ್ತಾನೆ, ಅದನ್ನ ಕರೆಕ್ಟ್ ಆಗಿ ನೀವು ಮಾಡ್ಬೇಕಾಗ್ತದೆ. ಓಕೆ, ಪ್ಲೀಸ್ ಡೋಂಟ್ ಮೈಂಡ್. ಸರ್, ಐ ಹ್ಯಾವ್ ಸ್ಟಡಿ 7th and 8th ಇಂಗ್ಲಿಷ್ ಮೀಡಿಯಂ, ಬಟ್ ಇನ್ ಅಪ್ಲಿಕೇಶನ್ ಇಟ್ ಶೋಸ್ ಕನ್ನಡ ಮೀಡಿಯಂ. ಕರ್ನಾಟಕದಲ್ಲಿ ಓದಿದಿರ ಅನ್ನೋದು ಇಂಪಾರ್ಟೆಂಟ್, ಯಾವ ಮೀಡಿಯಂ ಆದ್ರೂ ತಲೆ ಕೆಡ್ಸ್ಕೊಬಿಡಿ. ಸರ್, ಹೌ ಟು ಕನ್ವರ್ಟ್ CGPA? ನೋಡಿ, CGPA ಟು ಮಾರ್ಕ್ಸ್ ಕನ್ವರ್ಟ್ ಮಾಡಕ್ಕೆ VTU ನಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಜಸ್ಟ್ ಗೂಗಲ್ ಹೋಗಿ VTU CGPA ಟು ಮಾರ್ಕ್ಸ್ ಅಂತ ಕೊಟ್ರೆ ನಿಮ್ಗೆ ಅಲ್ಲಿ ಬರುತ್ತೆ, ಆಕ್ಚುಲಿ ಒಂದು PDF ಬರುತ್ತೆ. ಸೊ ಅದು ಫಾರ್ಮುಲಾ ಬರುತ್ತೆ, ನೀವು ಅದನ್ನ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಓಕೆ, ನೋಡಿ, CGPA ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತಿದೆ.
VTU. ಸೊ ಅದನ್ನ ಫಾಲೋ ಮಾಡಿಕೊಂಡು ನೀವು ಚೇಂಜ್ ಮಾಡ್ಕೊಳ್ಳಿ. ಸ್ಟಡಿ ಸರ್ಟಿಫಿಕೇಟ್ಗೆ BO ನೋಡಿ 1 to 10 BO ಸಿಗ್ನೇಚರ್ ಬೇಕಾಗ್ತದೆ ಸರ್. PUC ಸ್ಟಡಿ PUC ಬೇಡ, ಓನ್ಲಿ ಫಾರ್ 1 to 10. ಸರ್ ವೈಲ್ ಸೆಲೆಕ್ಟ್ ಡಿಗ್ರಿ ಮಾರ್ಕ್ಸ್ ಐ ಫಿಲ್ ಕರೆಕ್ಟ್ ಪಾಸಿಂಗ್ ಇಯರ್. ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ, ಎಲ್ಲರಿಗೂ ಸೇಮ್ ಪ್ರಾಬ್ಲಮ್. ನೋಡಿ ಕೆಳಗಡೆ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲೂ ಮಾಡಿದ್ದಾರೆ ಸುಮಾರು ಜನ ಸೇಮ್ ಪ್ರಾಬ್ಲಮ್ ಅಂತ. ಯಾರು ಕೂಡ ವರಿ ಮಾಡ್ಕೋಬೇಡಿ. ಮೈ ಗ್ರಾಜುಯೇಷನ್ ಇಯರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಈ ರೀತಿ ಇದೆ. ಸೊ ಎಲ್ಲರಿಗೂ 23 ಬಂದಿದೆ. ದ ಸೇಮ್ ಪ್ರಾಬ್ಲಮ್ ಸಾಗರ್. ನೋಡಿ ರಮೇಶ್, ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಇದೆ. ಐಶ್ವರ್ಯ, ಹೌ ಟು ಫೈಂಡ್ ಡಿಗ್ರಿ ಮಾರ್ಕ್ಸ್ ಡೀಟೇಲ್ಸ್ ಇನ್ ದ ಡೌನ್ಲೋಡೆಡ್ ಅಪ್ಲಿಕೇಶನ್ ಇನ್ ದ ಇಯರ್ ಪಾಸಿಂಗ್ 2021 ಫಾರ್. ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಇದೆ ಸ್ಟೂಡೆಂಟ್ಸ್. ಓಕೆ, ಹಾಗಾಗಿ ಯಾರು ಕೂಡ ವರಿ ಮಾಡಬೇಡಿ. ಸರ್ ಇನ್ಕಮ್ ಸರ್ಟಿಫಿಕೇಟ್ ಪ್ರೋಸೆಸ್ ಇನ್ನ ಲಾಸ್ಟ್ ಸ್ಟೆಪ್ ಅಲ್ಲೇ ಇದೆ. RD ನಂಬರ್ ಎಂಟ್ರಿ ಮಾಡಿದ್ರೆ ರೆಕಾರ್ಡ್ ನಾಟ್ ಫೋನ್ ಅಂತ ಬರ್ತಾ ಇದೆ. ಮೇ ಬಿ ಇವತ್ತೊಂದ್ಸರಿ ಟ್ರೈ ಮಾಡಿ ನೀವು, ಅಥವಾ KA ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಸರ್ ಹೌ ಟು ಡೌನ್ಲೋಡ್ ದ ಪೇಮೆಂಟ್ ರಿಸಿಪ್ಟ್. ನೋಡಿ ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಇರುತ್ತೆ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಿರಲ್ವಾ, ಯಾರಾದ್ರೂ ಕಮೆಂಟ್ ಮಾಡಿರೋದು, ಐ ಡೋಂಟ್ ನೋ, ನಮ್ಮ ನೇಮ್ ಇಸ್ ನಾಟ್ ದೇರ್. ಓಕೆ, ಸೊ ಅಲ್ಲಿ ಲಾಸ್ಟ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಸಕ್ಸಸ್ಫುಲ್ ಅಂತ ಇರುತ್ತೆ, ಅಷ್ಟೇ ಸಾಕು. ಹೌ ಟು ಎಡಿಟ್ ಡಿಗ್ರಿ ಮಾರ್ಕ್ಸ್ ಪಾಸಿಂಗ್ ಇಯರ್. ನೋಡಿ ಪಾಸಿಂಗ್ ಇಯರ್ ಪ್ರಾಬ್ಲಮ್ ಎಲ್ಲರಿಗೂ ಇದೆ, ಅದನ್ನ ಆಲ್ರೆಡಿ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಸರ್ 21st ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಇವತ್ತು ಮಧ್ಯೆ, ಆದ್ರೆ ಅಮೌಂಟ್ ಮಾತ್ರ ಕಟ್ ಆಗಿದೆ. ಇವತ್ತು ಟ್ರೈ ಮಾಡಿ, ಇವತ್ತು ಬೆಳಗ್ಗೆ ಒಂದ್ಸರಿ ಟ್ರೈ ಮಾಡಿ, ಯಾಕಂದ್ರೆ ನೆನ್ನೆ ರಜಾ ಇರುತ್ತೆ ಬ್ಯಾಂಕು. ಮಾರ್ಕ್ಸ್ ನ ತಿರ್ಗಾ ಅಪ್ಡೇಟ್ ಮಾಡೋದಪ್ಪ. ಕೆಲವೊಬ್ರಿಗೂ ಫಸ್ಟ್ ವೀಕ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವು ಅದು ಇರ್ಲಿಲ್ಲ, ಅವ್ರು ಮಾತ್ರ ಎಂಟ್ರಿ ಮಾಡ್ಬೇಕು ಮಾರ್ಕ್ಸ್. RD ನಂಬರ್ ಇಸ್ ನಾಟ್ ಎಂಟ್ರಿಂಗ್. ಇವತ್ತು ಟ್ರೈ ಮಾಡಿ. ನಾಡ ಕಚೇರಿ ನೆನ್ನೆ ರಜಾ ಇತ್ತಲ್ಲ, ಮೇ ಬಿ ಅದರಿಂದ ಏನಾದ್ರು ಆಗ್ಬೋದೇನೋ. ಡಿಗ್ರಿ PDC ಅಪ್ಲೋಡ್ ಮಾಡಿದೀನಿ. ಇನ್ಯಾವ ಓಕೆ, ಐ ಆಮ್ ನಾಟ್ ಗೆಟಿಂಗ್ ವಾಟ್ ಯು ಆರ್. ಎಲ್ಲರೂ ಎಡಿಟ್ ಮಾಡ್ಬೇಕು. ಎಲ್ಲರೂ ಎಡಿಟ್ ಮಾಡ್ಬಿಡಿಪ್ಪ. ಯಾರ್ಯಾರ್ದು ಎಡಿಟ್ ಮಾಡ್ಬೇಕು ಅವ್ರು ಮಾತ್ರ ಮಾಡಿ, ಎಲ್ಲರೂ ಸುಮ್ಮನೆ ಎಡಿಟ್ ಮಾಡಕ್ ಹೋಗ್ಬೇಡಿ. ಸರ್ ವಾಟ್ ಟು ಡೂ QE ಅಂತ ಹೇಳಿದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ನೀವು ಡಿಗ್ರಿ ಮಾಡ್ತಿದ್ದೀರಲ್ಲ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಸರ್ MTech ಆಪ್ಷನ್ ತೋರಿಸ್ತಾ ಇಲ್ಲ, ಓನ್ಲಿ MBA ಶೋ ಆಗ್ತಿದೆ. ಟ್ರೈನ್ ಡಿಫ್ರೆಂಟ್ ಸಿಸ್ಟಮ್ ಅಲ್ಲಿ ಟ್ರೈ ಮಾಡಿ, ಅಥವಾ ಬ್ರೌಸರ್ ಚೇಂಜ್ ಮಾಡಿ. ಮೋಜಿಲಾಗ್ ಹೋಗಿ, ಅಥವಾ ಗೂಗಲ್ ಕ್ರೋಮ್ ಇಂದ ಮೋಜಿಲಾ, ಅಥವಾ ಮೋಜಿಲಿಂದ ಗೂಗಲ್ ಕ್ರೋಮ್ ಹೋಗಿ, ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸರ್ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆ, 2023 ಬ್ಯಾಚ್, ಸ್ಟಡಿ ಸರ್ಟಿಫಿಕೇಟ್ ಇದೆ, PDC ಇಲ್ಲ, ಏನ್ ಮಾಡೋದು ಸರ್? ಸ್ಟಡಿ ಸರ್ಟಿಫಿಕೇಟ್ ಹಾಕಿ. ಸರ್ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ, ಕ್ಯಾನ್ ಯು ಅಪ್ಲೋಡ್ 10th ಸರ್ಟಿಫಿಕೇಟ್ ಇಂದ? ನೋ, ಡೋಂಟ್ ಡೂ ದಟ್ ಮಿಸ್ಟೇಕ್. ಡಿಗ್ರಿ ನಿಮ್ಗೆ ಏನ್ ಕಾಲೇಜಲ್ಲಿ ಓದ್ತಾ ಇದ್ರೆ ಇವತ್ತು ತಗೊಂಡು ಅಪ್ಲೈ ಮಾಡಿ, ಕೊಡ್ತಾರೆ ಕಾಲೇಜಲ್ಲಿ. ಡಿಗ್ರಿ ನೋಡಿ, ಡಿಗ್ರಿ ಸರ್ಟಿಫಿಕೇಟ್ ಕಾಲೇಜಲ್ಲಿ ನೀವು ಡಿಗ್ರಿ ಎಲ್ಲೋದಿದ್ರೆ ಅಲ್ಲಿ ಹೋಗಿ ಕೇಳಿ ಕೊಡ್ತಾರೆ. ಸರ್ ಎಂಟರ್ ರಾಂಗ್ ಮಾರ್ಕ್ಸ್, ಐ ವಾಂಟ್ ಟು ಎಡಿಟ್. ನೋಡಿ ಚಾನ್ಸ್ ಕೊಡ್ತಾರೆ ಒಂದು, ನೀವು ಕರೆಕ್ಟ್ ಆಗಿ ಮಾಡ್ಬೇಕಪ್ಪ. ಓಕೆ, ಪ್ಲೀಸ್ ಡೋಂಟ್ ಮೈಂಡ್. ಸರ್ ಪ್ಲೀಸ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ವಿಡಿಯೋ ಮಾಡಿ ಸರ್. ನಂದು ಪಾಸಿಂಗ್ ಇಯರ್, ನಿಮ್ದು ಒಂದೇ ಎಲ್ಲ ಸಹನ, ಎಲ್ಲಾರ್ದು ಸೇಮ್ ಪ್ರಾಬ್ಲಮ್ ಇದೆ, ಹಾಗಾಗಿ ಯಾರು ಕೂಡ ವರಿ ಮಾಡಬೇಡಿ. ಓಕೆ, ಸೊ ಮೇಜರ್ ಕಮೆಂಟ್ಸ್ ಮಾತ್ರ ನಾನು ಮಾಡ್ತೀನಿ. ಸರ್ ಫೈನಲ್ ಕಾಪಿ ವಿಡಿಯೋ ಮಾಡಿ, 3 years ಸೇಮ್ ಬರ್ತಿದೆ. ಓಕೆ, ಎಲ್ಲಾರ್ದು ಆಲ್ಮೋಸ್ಟ್ ಸೇಮ್ ಪ್ರಾಬ್ಲಮ್ ಇದೆ. ಓಕೆ, ಸೊ ದಿಸ್ ಇಸ್ ಇಟ್. ಸೊ ನೋಡೋಣ, ಇನ್ ಕೇಸ್ ಇನ್ನೂ ಸ್ವಲ್ಪ ಪರ್ಮಿಷನ್ ಕೊಡ್ತಾರೆ, ಯಾಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ನೂ ಮ್ಯಾಚ್ ಆಗ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ KA ಅಥಾರಿಟಿಗೆ. ಸೊ ಇನ್ ಕೇಸ್ ಏನಾದ್ರು ಪೋಸ್ಟ್ ಪೋನ್ ಮಾಡ್ತಾರ, ನಾನು ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಹುಷಾರಾಗಿ ಮಾಡಿ. ದಯವಿಟ್ಟು ಇದು ನೀವೇ ಖುದ್ದಾಗಿ ಮಾಡಿ, ಯಾರು ಇಂಟರ್ನೆಟ್ ಅಣ್ಣಂಗ್ ಹೋಗಿ ಅಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಮಾಡಿಸ್ಬೇಡಿ. ದಯವಿಟ್ಟು ನೀವೇ ಮಾಡಿ ಸ್ಟೂಡೆಂಟ್ಸ್. ಓಕೆ, ನೀವೆಲ್ಲ ಡಿಗ್ರಿ ಓದಿದ್ದೀರಾ. ಸೊ ಏನಾದ್ರು ನಾಳೆ ದಿನ ಅವ್ರೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ನೀವು ಸಫರ್ ಮಾಡೋದು. ಹಾಗಾಗಿ ನೀವೇ ಅಪ್ಲೈ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.